ನೋಡಿ, ಇದು ಎಲೆಕ್ಟ್ರಾನಿಕ್ ಸಿಟಿ ಪೇಸ್ಟು ನೇರ ಟಾಟಾ ಪವರು. ಇಲ್ಲಿ ಯಾವುದೇ ವ್ಯಕ್ತಿಗಳು ಬಂದರೆ ನಿಮಗೆ ಫೋನ್ಪೇ ಮಾಡ್ತೀನಿ, ಕ್ಯಾಶ್ ಡ್ರಾ ಮಾಡಿಕೊಡಿ ಅಂದಾಗ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಬಂದುಬಿಟ್ಟು ತುಂಬ ಮೋಸ ಮಾಡ್ತಾ ಇದ್ದಾರೆ. ನಿಮಗೆ ಎ ಟಿ ಎಮ್ಮಿಂದ ಡ್ರಾ ಮಾಡಿದ್ಮೇಲೆ ಹಂಗೆ ದುಡ್ಡು ತೊಗೊಂಡು ಹಂಗೆ ಎಗರು ಓಡೋಗ್ಬಿಡ್ತಾರೆ. ಆದ ಕಾರಣ ತಾವು ಯಾರಿಗೂ ಎ ಟಿ ಎಮ್ಮಿಂದ ದುಡ್ಡು ಡ್ರಾ ಮಾಡಿ ಕೊಡಬೇಡಿ, ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ ನಮಸ್ಕಾರ. ಬೆಂಗಳೂರಲ್ಲಿ ಯಾವ ಥರ ಎ ಟಿ ಎಮ್ ಹತ್ರ ಮೋಸ ಮಾಡ್ತಾರಂತ ನೋಡಬೇಕು. ನಾನಿರೋದು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಪೇಸ್ಟು ನಿಯರ್ ಬೈ ಟಾಟಾ ಪವರ್ ಗೇಟ್ 2 ಇರ್ಬೋದು. ಇಲ್ಲಿ ನಿಯರ್ ಬೈ ಗೇಟ್ 1 ಇದೆ. SBI ಎ ಟಿ ಎಮ್ ಇದು. ಈ ಎ ಟಿ ಎಮ್ ಹತ್ರ ಯಾವ ಥರ ಮೋಸ ಮಾಡ್ತಾಯಿದ್ರು ಅಂದರೆ, ಬೈಕಲ್ಲಿ ಬಂದುಬಿಟ್ಟು ಎ ಟಿ ಎಮ್ಮನ್ನು ದುಡ್ಡು ಡ್ರಾ ಮಾಡೋಕ್ಕೆ ಲೇಡೀಸು ಮತ್ತು ಯಾರಾದರೂ ಎ ಟಿ ಎಮ್ಮಲ್ಲಿ ದುಡ್ಡು ಡ್ರಾ ಮಾಡೋಕ್ಕೆ ಬಂದಾಗ ಅವರಿಗೆ ಬೈಕಲ್ಲಿ ಬಂದುಬಿಟ್ಟು, ಸರ್ ನನಗೂ ಒಂದು ಎ ಟಿ ಎಮ್ ತಂದಿಲ್ಲ, ನಾನು ಒಂದು 10,000 ರೂಪಾಯಿ ಡ್ರಾ ಮಾಡಬೇಕು ಸರ್, ನಾನು ನಿಮಗೆ ಫೋನ್ಪೇ ಮಾಡ್ತೀನಿ, ನೀವು ನನಗೆ ಕ್ಯಾಶ್ ತೆಗೆದು ಕೊಡಿ ಅಂತ ಕೇಳ್ತಾರೆ. ಆವಾಗ ಅವರು ಪಾಪ ಒಬ್ಬರು ಲೇಡೀಸು ಮತ್ತು ತಾಯಿ ಮತ್ತು ಮಗಳು ಇಲ್ಲಿ ಎ ಟಿ ಎಮ್ಮು ದುಡ್ಡು ತೆಗೆಯೋಕ್ಕೆ ಬರ್ತಾರೆ. ಆವಾಗ ಒಬ್ಬ ಹೇಳ್ತಾನೆ, ಇಬ್ಬರು ಬೈಕಲ್ಲಿ ಬರ್ತಾರೆ. ಆವಾಗ ಬಂದಮೇಲೆ ತಾಯಿ ಮಗಳಿಗೆ ಹೇಳ್ತಾರೆ, ಅಮ್ಮ ನಮಗೂ ಒಂದು 10,000 ರೂಪಾಯಿ ಡ್ರಾ ಮಾಡಿಕೊಡಿ, ನಾನು ಎ ಟಿ ಎಮ್ ತಂದಿಲ್ಲ, ನಿಮಗೆ ಫೋನ್ಪೇ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಕಳ್ಳರು. ಆವಾಗ ಆ ಅಮ್ಮ ಏನು ಮಾಡಿಬಿಡ್ತಾಳೆ, ಪಾಪ ಏನೋ ಎ ಟಿ ಎಮ್ ತಂದಿಲ್ಲ ಅಂತ ಹೋಗ್ಬಿಟ್ಟು ಒಂದು 20,000 ಡ್ರಾ ಮಾಡ್ತಾರೆ. ಅದರಲ್ಲಿ 10,000 ರೂಪಾಯಿನ ಇವ್ರು ಇಟ್ಕೋತಾರೆ, 10,000 ರೂಪಾಯಿನ ಅವರಿಗೆ ಹಿಂಗೆ ಕ್ಯಾಶ್ ಕೊಟ್ಬಿಡ್ತಾರೆ ಇಮಿಡಿಯೇಟ್ಲಿ. ಆ ಕದಿಮ ಏನು ಮಾಡ್ತಾನೆ, ನಾನು ಫೋನ್ಪೇ ಮಾಡ್ತೀನಿ ಅಂತ ನಂಬರ್ ಹೇಳಿ ಅಂತ ಹೇಳ್ಬಿಡ್ತಾರೆ. ಅವರು ಅಷ್ಟೊತ್ತು ತನಕ ಗಾಡಿ ಮೇಲೆ ಕುತ್ಕೊಂಡಿರ್ತಾರೆ. ಅವ್ರು ಹಿಂಗೆ ಬಂದುಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ 10,000 ರೂಪಾಯಿ ಫೋನ್ಪೇ ಮಾಡಿ ಅಂತ. ನಂಬರ್ ಹೇಳಿ ಅಂತ ಹೇಳ್ತಾರೆ. ಅಷ್ಟೊತ್ತು ತನಕ ಅವನೇನು ಮಾಡಿಬಿಡ್ತಾನೆ, ಕಿಟ್ ಕೊಡ್ಕೊಂಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾರೆ. ಅಂದರೆ ಯಾವ ಥರ ಕಳ್ತನ ಮಾಡ್ತಾರೆ ಎ ಟಿ ಎಮ್ ಹತ್ರ. ತಾವೆಲ್ಲರೂ ನೋಡಬೇಕಾದ ವಿಷಯ ಅಂದರೆ, ಎ ಟಿ ಎಮ್ ಹತ್ರ ಹೋದಾಗ ಯಾರಾದರೂ ಫೋನ್ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ, ಕ್ಯಾಶ್ ಕೊಡ್ತೀನಿ ಅಂತ ಕೇಳಿದಾಗ ನೀವು ಯಾರಿಗೂ ಫೋನ್ಪೇ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರೆಲ್ಲ ಫ್ರಾಡ್ ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಫ್ರಾಡ್ ಮಾಡೋ ಜನನೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಎ ಟಿ ಎಮ್ಮಿಂದ ನೀವು ಎಷ್ಟು ಡ್ರಾ ಮಾಡ್ತೀರೋ ಅಷ್ಟೇ ಡ್ರಾ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಾನು ಎ ಟಿ ಎಮ್ ತಂದಿಲ್ಲ, ಫೋನ್ಪೇ ಮಾಡ್ತೀನಿ ಅಂದರೆ ಅದು ಬೇಡ ಅಂತ ನೀವು ಹೇಳಬೇಕು. ಯಾಕಂದರೆ ಇತ್ತೀಚೆಗೆ ಮೋಸ ಮಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇಂಥ ಎಲೆಕ್ಟ್ರಾನಿಕ್ ಸಿಟಿ IT BT ಕಂಪ್ನಿಗಳಾದ ಸಂಬಳ ಬಂದಾಗ ನೋಡ್ತಾರೆ, ಪಾಪ ಅವರು ಎಲ್ಲೋ ಮನೆ ಬಾಡಿಗೆ ಮಾಡಿಕೊಂಡು ಯಾವುದೋ ಕಿರಾಣ ಶಾಪಿಗೆ ಸಾಲ ಕೊಡಬೇಕು, ಅವೆಲ್ಲ ಸಾಲವನ್ನು ತೀರಿಸೋಣ ಅಂತ ಎ ಟಿ ಎಮ್ ಬಂದು ಡ್ರಾ ಮಾಡಿ ಕ್ಯಾಶ್ ತೊಗೊಂಡು ಹೋಗೋ ತನಕನೇ ಕದಿಮರು ಪಾಪ ಕಳ್ತನ ಮಾಡಿ ಈ ಥರ ಫ್ರಾಡ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಆ ಸಲುವಾಗಿ ದಯವಿಟ್ಟು ಹೇಳ್ತೀನಿ, ಈ ಥರ ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟು ಆಗಿದೆ. ತಾವು ಹುಷಾರಾಗಿರಿ. ಪ್ರತಿಯೊಬ್ಬರು ಬೆಂಗಳೂರಲ್ಲಿರೋರು ಯಾವ ಥರ ಫ್ರಾಡ್ ಮಾಡ್ತಾರೆ ತಾವು ಹುಷಾರಾಗಿಬಿಟ್ಟು ನೋಡಿ.